ನನ್ನುಂಟು. ಆದರೆ ಈ ಪ್ರಭುದೇವನಿಗೆ ಅವರು ನನಗೆ ಸಲ್ಲಿಸ ಮಾಡಿದರೆ ಈ ಸಪ್ತಲೋಕಗಳಲ್ಲಿ ನನಗೆ ಎತ್ತಿಯಾದರೆ ನಾನೇ ಹೋಗಿದ್ದ. ಆದರೂ ನನ್ನನ್ನು ಕಡೆಗಣಿಸಿದ್ದಾರೆ. ಇರಲಿ ಇರಲಿ. ದೇವತೆಗಳೆಲ್ಲ ಸೇರಿ ಸತ್ರಯಾಗವನ್ನು ಕೈಗೊಂಡಿದ್ದೇವೆ. ಸತ್ರಯಾಗ ಯಾರಿಗಾಗಿ? ಯಾರಿಗೋಸ್ಕರ? ಲೋಕ ಕಲ್ಯಾಣಕ್ಕೋಸ್ಕರ. ಆ ಪರಶುರ ಸಾಹಿತ್ಯದಲ್ಲಿ ಶಿವನ ಭಕ್ತ ನದೀಚೆ ರೇಖತ್ವದಲ್ಲಿ ಮುಂದೆ ಕುತಂತ್ರ ಇರಬೇಕು ಅಲ್ಲವೇ ಸೃಷ್ಟಿಕರ್ತ? ಸತ್ರಯಾಗ ಮಾಡುವುದೆಂದರೆ ಅಷ್ಟು ಸುಲಭದ ಮಾತಲ್ಲ. ಆ ನದಿಗೆ ಏನು ಬಂತು? ವೇದ, ಮಂತ್ರ, ತಂತ್ರ, ಶಾಸ್ತ್ರ ಇದೆಲ್ಲ ಗೊತ್ತಿರುವುದು ಈ ಪ್ರಭುದೇವನಿಗೆ ಮಾತ್ರ. ನಾವು ನಡೆಸುವ ಸತ್ರಯಾಗಕ್ಕೆ ಆಗಮಿಸಿ ಎಲ್ಲರಿಗೂ ತಮ್ಮ ಕೈಯಾರೆ ಅಮೃತವನ್ನು ಹಂಚಿ ಆಶೀರ್ವದಿಸಿ. ಪರಮಾನಂದ ತ್ರಿಮೂರ್ತಿಗಳೇ ಬಂದು ಸೇವೆಯನ್ನು ಮಾಡುತ್ತಿರುವಾಗ ತಾವು ಯಾವಾಗಲೂ ಕೋಪದಲ್ಲಿ ಇರುತ್ತೀರಿ, ಯಾಕೆ ಸಂತೋಷವಾಗಿರ್ತಿಲ್ಲ ಕೇಳುವುದೇ? ನಿಮ್ಮ ಕಪಟ ನಾಟಕ ನಮಗೆ ಇಷ್ಟವಾಗುವುದಿಲ್ಲ. ಅದಕ್ಕೆ ನಮ್ಮಲ್ಲಿ ಅಂತ ಕೊಟ್ಟತನವೇನಿದೆ? ಕೊಡುವವರು